ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮಲಿಕಿ ಶೆಟ್ಟಿ. ಎಲ್ರಿಗೂ ವ್ಲಾಗ್ ಕನ್ನಡಿಗ ಚಾನಲ್ಗೆ ನಿಮಗೆ ಸ್ವಾಗತ. ಆ್ಯಂಡ್ ತುಂಬ ಜನ ಬೈಕೊಂತ ಇರ್ತೀರಾ, ಇವನೇನಪ್ಪ ಮೊದಲು ಡೈಲಿ ವೀಡಿಯೋ ಮಾಡ್ತಾಯಿದ್ದ, ಇವಾಗ ಆವಾಗ ಬರ್ತಾನೆ ಅಂತ. ಸೊ ನೋಡೋಣ, ಇನ್ಮೇಲೆ ವೀಕಲ್ಲಿ 2 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದು ವ್ಲಾಗ್ ಆಗಿರುತ್ತೆ, ಒಂದು ಟ್ರಾವೆಲ್ ವ್ಲಾಗ್ ಇರ್ಬೋದು, ಇಲ್ಲಾಂದರೆ ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ, ಸೊ ಇವತ್ತು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ಚಾನಲ್ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಮತ್ತು ಯೂಟ್ಯೂಬ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಮತ್ತು ಅವ್ರ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನು ಸಹ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಏರಿಯಾದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಸೊ ಆ ಟೂರ್ನಮೆಂಟು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತಂದರೆ ಒಂದು ಇಮೇಲ್ ಐ ಡಿ ಇರಬೇಕು. ಸೊ ಆ ಇಮೇಲ್ ಐ ಡಿ ಮುಖಾಂತರ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಅರ್ಥ ಆಗೋಲ್ಲ. ಸೊ ನಿಮಗೆ ಯೂಟ್ಯೂಬಲ್ಲೇ ವೀಡಿಯೋ ಸಿಗುತ್ತೆ ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ಅದು ಕನ್ನಡದಲ್ಲೂ ಸಹ ಇದೆ. ನಮ್ಮ ಕನ್ನಡದಲ್ಲೂ ಸಹ ತುಂಬ ಯೂಟ್ಯೂಬರ್ಸು ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ಅದನ್ನು ನೋಡಿನೇ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಸೊ ನಿಮಗೆ ವೀಡಿಯೋ ಸಿಗುತ್ತೆ, ಅದನ್ನು ನೋಡಿ. ಆ್ಯಂಡ್ ಅದಾದ ನಂತರ ಚಾನಲ್ ಕ್ರಿಯೇಟ್ ಮಾಡಾದ್ಮೇಲೆ ಅದನ್ನ ಆ್ಯಡ್ಸೆನ್ಸ್ಗೆ ಲಿಂಕ್ ಮಾಡಬೇಕು. ಸೊ ಅದನ್ನು ಸಹ ವೀಡಿಯೋದಲ್ಲೇ ತೋರಿಸ್ತಾರೆ. ಸೊ ನೀವು ಆರಾಮಾಗಿ ಆ್ಯಡ್ಸೆನ್ಸ್ಗೆ ಲಿಂಕ್ ಮಾಡಿ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದರೆ, ಒಂದು ಕಂಟೆಂಟ್ನ, ಒಂದು ಜಾನರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಒಂದು ಕಾಮಿಡಿ ಇರ್ಬೋದು, ಇಲ್ಲ ಮೂವೀಸ್ ಅಪ್ಡೇಟ್ಸ್ ಇರ್ಬೋದು, ಇಲ್ಲ ವ್ಲಾಗ್ಸ್ ಇರ್ಬೋದು, ಇಲ್ಲ ಬೇರೆ ಕೆಲವೊಂದು ಟೆಕ್ ಚಾನಲ್ಲು, ಟೆಕ್ ನ್ಯೂಸು, ಈ ಥರ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಯಾವ್ದನ್ನ ವೀಡಿಯೋಸ್ ಮಾಡ್ಬೋದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ವೀಡಿಯೋಸ್ನ ಮಾಡಿ ಹಾಕ್ತಾ ಇರಬೇಕು. ಸೊ ಈ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ನಿಮಗೆ ವ್ಯೂಸ್ ಬರುತ್ತೆ, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಬರೋಲ್ಲ, ನೀವು ತುಂಬಾ ಡೆಡಿಕೇಶನ್ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಸೊ ಆವಾಗ ನಿಮ್ಗೆ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು ಎಲ್ಲ ಬರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಯೂಟ್ಯೂಬ್ದು ಒಂದು ರೂಲ್ಸ್ ಇದೆ. ಅದೇನಪ್ಪ ಅಂತಂದರೆ 4,000 ವಾಚ್ ಅವರ್ಸು ಪ್ಲಸ್ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಅದಾದ ನಂತರ ನಿಮಗೆ ಆ್ಯಡ್ಸು ನಿಮ್ಮ ವೀಡಿಯೋದಲ್ಲಿ ಪ್ಲೇ ಆಗುತ್ತೆ. ಅದಾದ ನಂತರ ಅರ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ. ಮೇ ಬಿ ಏಪ್ರಿಲ್ ಎಂಡ್ ಆದಮೇಲೆ ಏನಾದರೂ ಯೂಟ್ಯೂಬ್ ರೂಲ್ಸ್ನ ಅದನ್ನು ಚೇಂಜ್ ಮಾಡ್ಬೋದೇನೋ. ಬಟ್ ನನಗನ್ಸಿದ ಪ್ರಕಾರ ಚೇಂಜ್ ಮಾಡಲ್ಲ. ಯಾಕಂತಂದರೆ ಇದು ಪರ್ಫೆಕ್ಟ್ ಆಗಿದೆ. ತುಂಬ ಯಾರಾದರೂ ಫೇಕ್ ಕಂಟೆಂಟ್ ಕ್ರಿಯೇಟ್ ಮಾಡೋರಿದ್ದರೆ ಅದು ನಡೆಯಲ್ಲ. ಸೊ ಒಳ್ಳೆ ಕಂಟೆಂಟ್ ಇದ್ರೇ 4,000 ವಾಚ್ ಅವರ್ಸ್ ಬರುತ್ತೆ, ಅದ್ರ ಜೊತೆಗೆ 1,000 ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಎಸ್, ನಾನು ಆಗಲೇ ಹೇಳ್ದಂಗೆ 4,000 ವಾಚ್ ಅವರ್ಸು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಬಂದಮೇಲೆ ನಿಮಗೆ ಆಟೋಮೆಟಿಕ್ ನಿಮ್ಮ ವೀಡಿಯೋಸಲ್ಲಿ ಆ್ಯಡ್ಸ್ ಪ್ಲೇ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆ್ಯಡ್ಸೆನ್ಸ್ ಅಕೌಂಟ್ಸಲ್ಲಿ ತೋರಿಸುತ್ತೆ. ಆ್ಯಡ್ಸೆನ್ಸ್ ಅಕೌಂಟಲ್ಲಿ $10 ಆದಮೇಲೆ ನಿಮಗೆ ಗೂಗಲ್ ಕಡೆಯಿಂದ ಒಂದು ವೆರಿಫಿಕೇಷನ್ ಫಾರ್ಮ್ ಕಳಿಸ್ತಾರೆ. ನಿಮ್ಮ ಅಡ್ರೆಸ್ಸು, ನೀವು ಅಲ್ಲೇ ಇದ್ದೀರಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವರು ಒಂದು ಅಡ್ರೆಸ್ ವೆರಿಫಿಕೇಷನ್ ಫಾರ್ಮ್ನ ಕಳಿಸ್ತಾರೆ. ಸೊ ಆ ಫಾರ್ಮ್ನ ನೀವು ಕಲೆಕ್ಟ್ ಮಾಡಿಕೊಂಡು ಅದೊಂದು ಕೋಡ್ ಇರುತ್ತೆ, ಯೂನಿಕ್ ಕೋಡ್. ಅದು ಎಲ್ರಿಗೂ ಒಂದೇ ಥರ ಇರಲ್ಲ, ಎಲ್ರಿಗೂ ಬೇರೆ ಬೇರೆ ಥರ ಕೋಡ್ ಇರುತ್ತೆ. ಅಲ್ಲಿ ಒಂದು ಆ್ಯಡ್ಸೆನ್ಸಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ನೀವು ಹಾಕಿ ಆ್ಯಡ್ಸೆನ್ಸಲ್ಲಿ ಆ ನಂಬರ್ನ ಎಂಟರ್ ಮಾಡಿದ್ರೆ ನಿಮ್ಮ ಅಕೌಂಟ್ ವೆರಿಫಿಕೇಷನ್ ಆಗುತ್ತೆ. ಮತ್ತು ನಿಮಗೆ $100 ಆದಮೇಲೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಬರುತ್ತೆ. ಸೊ ಇದಿಷ್ಟು ಪ್ರೋಸೆಸ್ಸು. ಸೊ ಇದಿಷ್ಟು ಆದಮೇಲೆ ತುಂಬ ಜನದ್ದು ಇನ್ನೊಂದು ಕ್ವೆಶನ್ ಇದೆ. ಅದೇನಪ್ಪ ಅಂತಂದರೆ, ಯೂಟ್ಯೂಬು 1000 ವ್ಯೂಸ್ಗೆ ಎಷ್ಟು ಪೇ ಮಾಡುತ್ತೆ, ಇಲ್ಲ ಯೂಟ್ಯೂಬು ಇಂಡಿಯನ್ ಯೂಟ್ಯೂಬರ್ಸ್ಗೆ ಎಷ್ಟು ಪೇ ಮಾಡುತ್ತೆ ಅಂತ. ಸೊ ನನ್ನ ಕೇಳೋದಾದರೆ, ಇಷ್ಟು ದಿನದ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಯೂಟ್ಯೂಬ್ ಬಂದುಬಿಟ್ಟು ಫಾರಿನರ್ಸ್ಗೆಲ್ಲ ತುಂಬಾ ಪೇ ಮಾಡುತ್ತೆ. ಈ ಅಮೇರಿಕಾ ಇರ್ಬೋದು, ಕೆನಡಾ, ಆ ಕಡೆ ಏನು ಫಾರಿನ್ ಕಂಟ್ರೀಸ್ ಇದೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪೇ ಮಾಡುತ್ತೆ. ಬಟ್ ಇಂಡಿಯನ್ ಯೂಟ್ಯೂಬರ್ಸ್ಗೆ ತುಂಬಾ ಕಮ್ಮಿ ಪೇ ಮಾಡುತ್ತೆ. ಸೊ ಅದೇನಕ್ಕೆ ರೀಸನ್ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ 1000 ವ್ಯೂಸ್ಗೆ ಆಲ್ಮೋಸ್ಟ್ ನಿಮಗೆ ಒಂದು $8-10 ಕೊಡ್ತಾರೆ. ನಿಮ್ಗೆ ಶಾಕ್ ಆಗ್ತಾ ಇರ್ಬೋದು, ಬಟ್ ಇದೇ ಫ್ಯಾಕ್ಟು. $8-10 ಬರುತ್ತೆ 1000 ವ್ಯೂಸ್ಗೆ. ಆ್ಯಂಡ್ ನೀವು 10,000 ವ್ಯೂಸ್ ಮಾಡಿದ್ದೀರಂದರೆ ಆಲ್ಮೋಸ್ಟ್ $1 ಬರುತ್ತೆ ಅಷ್ಟೇ. ಸೊ ತುಂಬಾ ಕಮ್ಮಿ ಆಯಿತು. ಬಟ್ ನೀವು ಯಾರು ಯೂಟ್ಯೂಬ್ ಅರ್ನಿಂಗ್ಸ್ನ ನಂಬ್ಕೊಂಡು ಸರ್ವೈವ್ ಮಾಡೋಕ್ಕಾಗಲ್ಲ. ಸೊ ನೀವೇನಿದ್ರು ಒಂದು ಪಾರ್ಟ್ ಟೈಮ್ ಆಗಿ ತೊಗೋಬೋದಷ್ಟೇ. ಬೇರೆ ವರ್ಕ್ ಮಾಡ್ತಾ ಏನೋ ಫ್ರೀ ಟೈಮಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಏನೋ ಒಂದು ಅರ್ನಿಂಗ್ಸ್ ಮಾಡ್ತೀನಿ ಅಂತ ಮಾಡ್ಬೋದು. ಡೆಫಿನೆಟಾಗಿ ದುಡ್ಡು ಮಾಡಬೇಕು. ಇವತ್ತು ಬಂದು ನಾನು ನಾಳೆನೇ ದುಡ್ಡು ಮಾಡಬೇಕು ಅಂದರೆ ಯೂಟ್ಯೂಬ್ ಬರಲೇಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ನಿಮಗೆ ಫಸ್ಟ್ ಪೇಮೆಂಟ್ ಬರೋದಕ್ಕೇ ಆಲ್ಮೋಸ್ಟ್ 8 to 10 months ಆಗಿಬಿಡುತ್ತೆ. ಇದುವರೆಗೂ ನಾನು 2 ಪೇಮೆಂಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ವೀಡಿಯೋದಲ್ಲೂ ಸಹ ಅಪ್ಲೋಡ್ ಮಾಡಿದ್ದೆ ನಾನು ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀನಿ ಅಂತ. ಸೊ ಇದಿಷ್ಟು ಯೂಟ್ಯೂಬ್ನ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ಯೂಟ್ಯೂಬ್ ಎಷ್ಟು ಪೇ ಮಾಡುತ್ತೆ ಅಂತ. ಸೊ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ, ತುಂಬ ಜನಕ್ಕೆ ಬೋರ್ ಆಗ್ತಾ ಇದೆಯೇನೋ ಗೊತ್ತಿಲ್ಲ. ಸೊ ಬನ್ನಿ, ಇವಾಗ ಟೂರ್ನಮೆಂಟ್ ನಡೀತಾ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ನಿಮಗೆ ಟೂರ್ನಮೆಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ.
ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಈಗ ಟೂರ್ನಮೆಂಟ್ ನಡೆಯೋ ಜಾಗಕ್ಕೆ ಬಂದಿದ್ದೀನಿ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನನ್ನ ಜೊತೆ ನನ್ನ ತಮ್ಮ ಇದ್ದಾನೆ, ನಮ್ಮ ಚಿಕ್ಕಪ್ಪನ ಮಗ. ಸೊ ಇವತ್ತು ರಜದಲ್ಲಿ ನಮ್ಮ ಊರಿಗೆ ಬಂದಿದ್ದಾನೆ. ಸೊ ಅವನು ಟೂರ್ನಮೆಂಟ್ ನೋಡೋಕೆ ಕರ್ಕೊಂಬಂದಿದ್ದೀನಿ. ಸೊ ಇವಾಗ ಟೂರ್ನಮೆಂಟ್ ನಡೀತಾ ಇದೆ, ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಟೂರ್ನಮೆಂಟ್ ನಡೀತಾ ಇದೆ, ನೀವು ನೋಡ್ಬೋದು. ಸೊ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋದು ನೋಡಿ. ಆದಷ್ಟು ಝೂಮ್ ಮಾಡಿದ್ದೀನಿ. ಸೊ ಈಗ ನೋಡೋಣ, ಒಂದು ಬಾಲ್ ಹಾಕ್ತಾರೆ. ಬೌಲಿಂಗ್ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ನಮ್ಮೂರಲ್ಲಿ ವಿಶೇಷವಾಗಿ ಕಾಮೆಂಟ್ರಿ ಬೇರೆ ಇರುತ್ತೆ. ಕಾಮೆಂಟ್ರಿಯಲ್ಲಿ ಮ್ಯಾಚ್ ಬಗ್ಗೆ ಹೇಳೋ ಬದಲು ತುಂಬ ಏನಿದು ಬೇರೆ ಅವ್ರನ್ನ ರೇಗಿಸೋದೇ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನನ್ನ ತಮ್ಮ ಬೇರೆ ಆಡ್ತಾ ಇದ್ದಾನೆ ಮ್ಯಾಚ್ನ. ಅಲ್ಲಿ ಅಂಪೈರ್ ಮಾಡ್ತಾಯಿದ್ದಾನೆ ನೋಡಿ, ಎಲ್ಲೋ ಡ್ರೆಸ್ ಅವನೇ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಕಝಿನ್ ಆಡ್ತಾ ಇದ್ದಾನೆ. ಅವನ್ನ ಇನ್ನೊಂದು ಬ್ಲಾಗಲ್ಲಿ ನೋಡಿರ್ತೀರ ನೀವು, ರಾಕೇಶ್ನ. ಸೊ ಅವನು ಸಹ ಮ್ಯಾಚಲ್ಲಿದ್ದಾನೆ. ಸೊ ಅವ್ರದ್ದು ನೆಕ್ಸ್ಟ್ ಮ್ಯಾಚ್ ಇದೆ ಅಂತೆ. ಸೊ ನೋಡಿ, ನಮ್ಮ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಗ್ರೌಂಡ್ ಇದೆ ಕ್ರಿಕೆಟ್ ಆಡೋಕ್ಕೆ. ಇದೊಂಥರ ಖುಷಿಯಾದ ವಿಷಯ ಅನ್ಬೋದು. ಎಲ್ಲ ಕಡೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗೋಯ್ತು. ಆ್ಯಕ್ಚುಲಿ ಇದೊಂದು ಸ್ಕೂಲು. ಸೊ ಸ್ಕೂಲಲ್ಲಿ ಒಂದು ದೊಡ್ಡ ಗ್ರೌಂಡು, ಇಲ್ಲಿ ನಡೀತಾ ಇದೆ ಕ್ರಿಕೆಟು. ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ಅದು ವಿಚಾರ ಏನಪ್ಪ ಅಂತಂದರೆ, ನೆನ್ನೆ ನಮ್ಮ RCB ಅವ್ರು ಗೆದ್ದಿದ್ದಾರೆ ಮ್ಯಾಚ್ನ. ಸೊ 6 ಮ್ಯಾಚ್ಗಳನ್ನ ಸೋತ ನಂತರ 7ನೇ ಮ್ಯಾಚ್ ಗೆದ್ದಿದ್ದಾರೆ. ನಮ್ಮ RCB ಫ್ಯಾನ್ಸ್ನ ಸೆಲೆಬ್ರೇಷನ್ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ಒಂಥರ ಕಪ್ಪು ಗೆದ್ದಂಗೆ ಸೆಲೆಬ್ರೇಷನ್ ಇತ್ತು. ಸೊ ಈ ಫೇಸ್ಬುಕ್ಕಲ್ಲೆಲ್ಲ ನೀವು ನೋಡಿರ್ಬೋದು. ಸೊ ಅದೊಂಥರ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೇನಾದರೂ ಕಪ್ ಗೆದ್ಬಿಟ್ರೆ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನಮ್ಮ ರಾಕಿ ಬಾಯ್ ಅವ್ರು ಬಂದಿದ್ದಾರೆ. ನೀವು ಬೇರೆ ವ್ಲಾಗಲ್ಲೆಲ್ಲ ನೋಡಿದ್ದೀರಾ. ಇವತ್ತು ಅವರು ಮ್ಯಾಚ್ ಆಡ್ತಾ ಇದ್ದಾರೆ, ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಪರೂಪಕ್ಕೆ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಸೊ ಈಗ ಅವ್ರನ್ನ ಕೇಳೋಣ ಮ್ಯಾಚ್ ಹೆಂಗೆ ನಡೀತಾ ಇದೆ, ಟೂರ್ನಮೆಂಟ್ ಹೆಂಗೆ ನಡೀತಾ ಇದೆ ಅಂತ. ರಾಕಿ ಅವರೇ, ಟೂರ್ನಮೆಂಟ್ ಹೆಂಗೆ ನಡೀತಾ ಇದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಬೆಳಗ್ಗೆಯಿಂದ ಇಲ್ಲ, ಮನೆಗೆ ಹೋಗೇ ಇಲ್ಲ, ಅಷ್ಟೊಂದು ಬ್ಯುಸಿಯಾಗಿದ್ದೀವಿ. ನಿಮ್ಮ ಟೀಮ್ ಯಾವುದಪ್ಪ? ಫ್ಲ್ಯಾಶರ್ಸ್ ಅಂತ. ಎಷ್ಟು ಮ್ಯಾಚ್ ಆಡಿದ್ರೆ? ಬೆಳಗ್ಗೆಯಿಂದ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ದೀವಿ. ಇನಾಗ್ರೇಷನ್ ಮ್ಯಾಚ್ ಗೆದ್ದಿದ್ದೀವಿ. ಇನಾಗ್ರೇಷನ್ ಮ್ಯಾಚ್ ಗೆದ್ರಾ? ಹಾಂ, ಗೆದ್ವಿ. ಪ್ರಾಕ್ಟೀಸ್ ಮ್ಯಾಚು? ಅದೇ ಇನಾಗ್ರೇಷನ್ ಮ್ಯಾಚ್. ಎಷ್ಟು ರನ್ ಹೊಡೆದೆ? 16 ಹೊಡೆದ. ಸೂಪರ್ ಅಮ್ಮ. ನೆಕ್ಸ್ಟ್ ಯಾವಾಗ ಮ್ಯಾಚ್? ನೆಕ್ಸ್ಟ್ ಈಗಲೇ ಈ ಮ್ಯಾಚ್ ಮುಗಿದ ತಕ್ಷಣ ನೆಕ್ಸ್ಟ್ ಮ್ಯಾಚಾ? ಹಾಂ, ಗೆಲ್ತೀರಾ? ಹಾಂ, ಗೆಲ್ತೀವಿ. ನೋಡಿ, ಫುಲ್ ಜರ್ಸಿ ನೋಡ್ಕೊಂಬಿಡಿ, ಫ್ಲ್ಯಾಶಸ್ ಎಲ್ಲೋ ಫುಲ್ ಮಿಂಚ್ತಾವ್ರೆ. ಮೈ ಫೇವ್ರೇಟ್ ಪ್ಲೇಯರ್ ನೇಮ್ ನಮ್ಮ ರಾಕಿ ಬಾಯ್ ಅವರು. ಸೊ ವಿರಾಟ್ 18 ಅಂತ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೂಪರು. ನಾನು RCB ಬೇರೆ ಗೆದ್ದಿದ್ದಾರೆ. ಸೊ ಅದೇ ಜೋಶಲ್ಲಿ ಇವತ್ತು ಇವ್ರು ಹೊಡಿತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಥರ ಆಡ್ತಾರೆ ಬ್ಯಾಟಿಂಗು. ಸೊ ಈಗ ನೆಕ್ಸ್ಟ್ ನಮ್ಮ ರಾಕಿ ಅವ್ರು ಆಡ್ತಾರೆ ಮ್ಯಾಚು. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ಆ ಮ್ಯಾಚ್ನ ತೋರ್ಸೋಕ್ಕೆ. ಆ್ಯಂಡ್ ನನ್ನ ತಮ್ಮನೂ ಆಡ್ತಾ ಇದ್ದಾರೆ ಮ್ಯಾಚು. ಸೊ ಇವರೇ ಗೆಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಫ್ಲ್ಯಾಶಸ್ಸು. ಥ್ಯಾಂಕ್ಸ್. ನಮ್ಮ ರಾಕಿ ಬಾಯಿ ಅವರು ವಿರಾಟ್ ಅವರ ಫ್ಯಾನು. ನಾನು RCB ಗೆದ್ದಿದ್ದೆ. ಸೊ ಹಾಗೆ ಹೇಳ್ದಂಗೆ ಕೊಹ್ಲಿ ಥರನೇ ಆಡಲಿ ನಮ್ಮ ರಾಕಿ ಬಾಯ್ ಅವರು. ಸೊ ಇದಿಷ್ಟು ಇವತ್ತಿನ ಬ್ಲಾಗು. ಸೊ ಎರಡು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇನ್ಫಾರ್ಮೇಷನು ಆ್ಯಂಡ್ ಪ್ಲಸ್ ಒಂದು ಚಿಕ್ಕ ಎಂಟರ್ಟೈನ್ಮೆಂಟು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳಲೇ? ಹಾಂ, ಅದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲಲೇ, ಸಬ್ಸ್ಕ್ರೈಬ್ ಮಾಡಿ. ಆಫ್ ಮಾಡಿ ಕಣ. ಇದನ್ನು ಸೇರ್ಸಾಕ್ತೀನಿ. ಆಯ್ತು, ಹಾಕು. ಸರಿ, ಬಾಯ್ ಬಾಯ್ ಬಾಯ್. ಆಲ್ ದ ಬೆಸ್ಟ್. ಹ್ಯಾಪಿ ವೀಕೆಂಡ್. ಬಾಯ್. ಎಲ್ಲ ಎಂಜಾಯ್ ಮಾಡಿ ವೀಕೆಂಡ್ನ. ಬಾಯ್ ಬಾಯ್.